me forever on fire. ಬೆಂಗಳೂರಲ್ಲಿ ಸುರಿದಂಥ ನಿನ್ನೆ ಮಳೆಗೆ ಭಾರೀ ಅವಾಂತರಗಳು ಸಂಭವಿಸಿದ್ದಾವೆ. ನಿನ್ನೆ ಸುರಿದ ಒಂದೇ ಮಳೆಗೆ ಕಿತ್ತು ಬಂದಿದೆ ಡಾಂಬರು. ಮಹದೇವಪುರ ಕ್ಷೇತ್ರದಲ್ಲಿ ಡಾಂಬರು ಕೈಗೆ ಕಿತ್ತು ಬಂದಿದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಗುಂಡಿ, ವಾಹನ ಸವಾರರ ಪರದಾಟ ಜಾಸ್ತಿ ಆಗಿದೆ. ನಮ್ಮ ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರಿನ ರಸ್ತೆಗಳು ಹೆಂಗಿದೆ ಅಂದರೆ ಒಂದೇ ಮಳೆಗೆ ಕಿತ್ತು ಹೋಗುವಂತಿದೆ. DCM DK ಶಿವಕುಮಾರ್ ಅವರು ವಾರ್ನಿಂಗ್ ಮಾಡಿದ್ರು, ಗುಂಡಿ ಮುಕ್ತ ಬೆಂಗಳೂರು ಆಗಬೇಕು ಅಂತ ಹೇಳಿ. ಒಂದು ಮಳೆಗೆ ಕೊಚ್ಕೊಂಡು ಹೋಗಿದ್ದಾವೆ ರಸ್ತೆಗಳು. ಆಳವಾದ ಗುಂಡಿಗಳಿಗೆ ಬ್ಯಾರಿಕೇಡ್ ಹಾಕಿದ್ದಾರೆ ಸ್ಥಳೀಯರು, ಯಾವುದೇ ರೀತಿಯ ಅಪಾಯ ಸಂಭವಿಸದಿರಲಿ ಅಂತ. ಬಳಗೆರೆಯಿಂದ ಕುಂದಹಳ್ಳಿ ರಸ್ತೆ ಕಡೆ ಹೋಗುವಂಥ ರಸ್ತೆ ಜಲಾವೃತವಾಗಿದೆ. ಇದು ನಮ್ಮ ಬ್ರ್ಯಾಂಡ್ ಬೆಂಗಳೂರು. ಒಂದು ಮಳೆ ತಡ್ಕೊಳಕ್ಕಾಗಲ್ಲ, ಎಷ್ಟು ಗುಣಮಟ್ಟ ಇರಬಹುದು ಅಂತ ನೀವು ಯೋಚನೆ ಮಾಡಿ. ಒಂದು ಮಳೆ ತಡೆಯೋದಿಲ್ಲ ನಮ್ಮ ರಸ್ತೆಗಳು. ಗುಂಡಿ ಮುಕ್ತ ನಗರ ಬೆಂಗಳೂರು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಬೆಂಗಳೂರು ಅನೇಕ ಸಾಧನೆಗಳಿಗೆ ಹೆಸರು ಮಾಡಿದೆ, ಪ್ರಪಂಚದಲ್ಲಿ ಹೆಸರು ಮಾಡಿದೆ ಬೆಂಗಳೂರು. ಗ್ಲೋಬಲ್ ಸಿಟಿ ಬೆಂಗಳೂರು, ಗಾರ್ಡನ್ ಸಿಟಿ ಬೆಂಗಳೂರು. ಬೆಂಗಳೂರನ್ನು ITBT ಹಬ್ ಅಂತ ಕರೀತಾರೆ. ಬಟ್ ಇವತ್ತಿಗೆ ಒಂದು ಮಳೆಗೆ ಮಹದೇವಪುರದಲ್ಲಿ ನೋಡಿದ್ರೆ ಪೇಪರ್ ಬೋಟ್ ರೀತಿಯಲ್ಲಿ ಕಾರುಗಳು ನೀರಿನಲ್ಲಿ ಮುಳುಗಡೆ ಆಗಿದ್ದ. ಪೇಪರ್ ಬೋಟ್ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಕಾರುಗಳು ಸಂಚಾರ ಮಾಡಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಅಲ್ಲಿನ ರಸ್ತೆಗಳೆಲ್ಲವೂ ಕೂಡ ಈಜುಕೊಳದ ರೀತಿಯಲ್ಲಿ ಕಾಣಿಸ್ತಾ ಇದ್ದಾವೆ. ಇನ್ನು ಕೊಳಚೆ ನೀರು, ಗಲೀಜು ನೀರು, ಚರಂಡಿ ನೀರು ಯಾವುದೂ ಕೂಡ ಗೊತ್ತೇ ಆಗೋದಿಲ್ಲ. ಆ ಚರಂಡಿ ನೀರೆಲ್ಲವೂ ಕೂಡ ಮನೆಗಳಿಗೆ ನುಗ್ಗಿದೆ. ಮನೆಗಳಲ್ಲಿರುವಂಥ ಜನ ಹಗಲು ರಾತ್ರಿ ಈ ನೀರನ್ನು ಆಚೆ ಹಾಕೋದ್ರಲ್ಲಿಯೇ ಜಾಗರಣೆ ಮಾಡೋ ರೀತಿಯಲ್ಲಿ ಆಗಿದೆ. ಒಂದು ಕಡೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ರಸ್ತೆಗಳಲ್ಲಿ ಜನ ಸಂಚಾರ ಮಾಡಲಿಕ್ಕೆ ಎಷ್ಟೊಂದು ತಾಪತ್ರಯ ಪಡ್ತಾ ಇದ್ದಾರೆ. ಎಲ್ಲಿ ಗುಂಡಿ ಇದೆಯೋ, ಎಲ್ಲಿ ಆಳವಾದ ಗುಂಡಿ ಇದೆಯೋ, ಚೂರು ಯಾಮಾರಿದ್ರೆ ಸಾವು ಅನ್ನೋದು ಎಲ್ಲಿ ಕಾದಿದೆಯೋ ಗೊತ್ತಿಲ್ಲ. ಯಾಕೆಂದರೆ ಗುಂಡಿಗಳಲ್ಲಿ ಅಥವಾ ನೀರು ನಿಂತ್ಕೊಂಡಿದೆ, ಅದರಲ್ಲಿ ಗುಂಡಿ ಇದೆಯಾ ಅಥವಾ ಪ್ಲೇನ್ ರೋಡ್ ಇದೆಯಾ ಗೊತ್ತೇ ಆಗೋದಿಲ್ಲ. ಪ್ಲೇನ್ ರೋಡು ಅಂತ ಹೇಳಿ ನೀರಲ್ಲಿ ಏನಾದ್ರು ಹೋಗ್ಬಿಟ್ರೆ ಅಲ್ಲಿನ ವಾಹನಗಳು ಬಿದ್ದು ಹೋಗ್ತವೆ. ಸೊ ಹೀಗಾಗಿ ಅಲ್ಲಿನ ಜನ ನೋಡಿ, ನೀವು ಜನ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಆಮ್ ಆದ್ಮಿ ಕಾರ್ಯಕರ್ತರು ಅಂತ ಕಾಣಿಸುತ್ತೆ, ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಅಂತ ಕಾಣಿಸುತ್ತೆ. ಅವರು ಟೋಪಿ ನೋಡಿದ್ರೆ ಗೊತ್ತಾಗುತ್ತೆ. ಅವರು ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ರಸ್ತೆಯಲ್ಲಿ ಗುಂಡಿಗಳಲ್ಲಿ ಜನ ಹೋಗದಿರಲಿ ಅಂಥೇಳಿ ಅವರೇ ಬ್ಯಾರಿಕೇಡ್ಗಳನ್ನು ತಂದೊಡ್ಡಿ ಜನರು ಸುರಕ್ಷಿತವಾಗಿ ಮನೆಗೆ ತಲುಪಲಿ ಎನ್ನುವ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ನೀರು ಎಷ್ಟು ಆಳದಲ್ಲಿ ನಿಂತ್ಕೊಂಡಿದೆ ಅಂತ ಹೇಳಿ ಅವರೇ ಕೈಯಿಂದ ಮೆಜರ್ಮೆಂಟ್ ಮಾಡಿ ತೋರಿಸ್ತಾ ಇದ್ದಾರೆ. ಜೊತೆಗೆ ಗುಂಡಿ ಹೋಗಲಿ ಬಿಡಿ, ಅಲ್ಲಿರುವಂಥ ಡಾಂಬರು ಕಿತ್ತು ಬರ್ತಾ ಇದೆ, ಕೈಗೆ ಸಿಗ್ತಾ ಇದೆ. ಅಂಥ ಕಳಪೆ ಡಾಂಬರಲ್ಲಿದೆ. ಸೊ ಅಲ್ಲಿನ ಜನ ನಿತ್ಯವೂ ಕೂಡ ಡೇ ಟೈಮಲ್ಲೇ ಇಷ್ಟೊಂದು ಒದ್ದಾಡ್ತಾರೆ ಅಂತ ಹೇಳಿದ್ರೆ ರಾತ್ರಿ ಸಂದರ್ಭದಲ್ಲಿ ಇಲ್ಲಿ ಸಂಚರಿಸಲಿಕ್ಕೆ ಸಾಧ್ಯನಾ? ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು, ಪ್ರಾಣವನ್ನು ಕೈಯಲ್ಲಿ ಹಿಡ್ಕೊಂಡು ಈ ರಸ್ತೆಯಲ್ಲಿ ಸಂಚಾರ ಮಾಡಬೇಕಷ್ಟೆ. ಯಮ ಎಲ್ಲಿದ್ದಾನೆ ಅಂದರೆ ಮಹದೇವಪುರದ ಈ ರಸ್ತೆಯಲ್ಲಿ ಯಮ ಇದ್ದಾನೆ. ಇಂಥ ಪರಿಸ್ಥಿತಿಗೆ ನಮ್ಮನ್ನು ತಂದೊಡ್ಡಿದವರು ಯಾರು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಒಂದು ಮಳೆಯನ್ನು ತಡ್ಕೊಳ್ಳೋಕ್ಕಾಗದಿರುವಂಥ ರಸ್ತೆಗಳು ಎಷ್ಟು ಗುಣಮಟ್ಟದಿಂದ ಕೂಡಿತ್ತು ಅನ್ನೋದನ್ನು ಕೂಡ ನಾವು ಮನವರಿಕೆ ಮಾಡಿಕೊಳ್ಬೇಕಾಗಿದೆ.